ಸ್ವಸಹಾಯ ಸಂಘಗಳ ರಿಜಿಸ್ಟ್ರೇಷನ್ ಭಾಳ ಖರ್ಚು ಆಗ್ತಿರ್ತವಾಗ. ಈಗ ಅದನ್ನ ನಮ್ಮ ಆಫೀಸಿಂದ ಶುರು ಮಾಡಿ 10 ವರ್ಷ ಆಗ್ತದೆ. ಇಲ್ಲಿ ಗಾಂಧಿ ಬಾಯರ್ ಸಾಕ್ಷಿ ಅದ. ಬಂದಾಗ ಇಲ್ಲಿ ಕೆಲವೊಬ್ರು ಫೋನ್ ನಂಬರ್ಗಳು ನನ್ನ ಹತ್ರ ಅದಾವು. ಅವ್ರಿಗೆ ಎಲ್ಲಾರ್ಗು ನಾನು ಸ್ಪಂದನೆ ಮಾಡಿರ್ತೀನಿ. ಆಮೇಲೆ ಆಫೀಸು ಯಾವಾಗೂ ನಿಮಗಾಗಿ ಓಪನ್ ಇರ್ತತಿ. ಸಮಸ್ಯೆ ಏನು ಅಂದ್ರೆ ಇಲ್ಲಿ ನಾನು ಎಲ್ಲೇ ನಮ್ಮ ಮತಕ್ಷೇತ್ರದಾಗ ನಾನು ಮತ ಕೇಳಕ್ ಹೋಗ್ತೀನಲ್ಲ, ಒಂದು ನನಗನ್ಸೋ ಮಟ್ಟಿಗೆ ಹೆಣ್ಮಕ್ಳು ಬಹಳ ಮುಗ್ದದಾರ್ರಿ. ಯಾಕಂದ್ರೆ ಮೊದಲೇ ಸಲ ಸಾಹೇಬ್ರನ್ನ ಏನು ಆರಿಸಿ ಕಳಿಸಿದ್ರು, ಸಾಹೇಬ್ರು ನೀರಾವರಿ ಮಂತ್ರಿ ಆಗಿದ್ರಲ್ಲ, ಅವಾಗ ಅತಿ ಹೆಚ್ಚು ಓಟ್ ಬಿದ್ದಂತ ಏನಾರ ಆಗಿದ್ರೆ ಎಲ್ಲ ತಾಯಂದ್ರ ಆಶೀರ್ವಾದದಿಂದ ಸಾಹೇಬ್ರಿಗೆ ಬಂದಿದ್ದು. ನಾವು ನಿಮ್ಮ ಋಣನ ತೀರಿಸ್ಬೇಕಂದ್ರೆ ನಾವು ಕೆಲಸ ಮಾಡಿ ತೀರಿಸ್ಬೇಕು. ಸಾಹೇಬರಾಗ್ಲಿ ನಾವಾಗ್ಲಿ ನಿಮ್ಮ ಋಣ ತೀರಿಸ್ಬೇಕಂದ್ರೆ ನೀವು ಹೇಳಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ತೀರಿಸ್ಬೇಕು ಅಂತ ಅದಕ್ಕೆ ಈಗೂ ಅದನ್ನೇ ಪ್ರಯತ್ನ ಮಾಡಕತ್ತಾರೆ. ನಾವೆಲ್ಲ ನಿಮ್ ಋಣದಾಗದೀವಿ. ಪ್ರತಿ ಒಂದು ಮತನೂ ಮುಖ್ಯ ನಮಗ. ನಮ್ ಸರ್ಕಾರ ಬಂದತಿ, ಅವ್ರನ್ನ ಆರಿಸಿ ಚುನಾವಣೆದಾಗ ಆರಿಸಿ ಕಳಿಸಿ ಮತ್ತು ಅವ್ರಿಗೆ ಉನ್ನತ ಸ್ಥಾನಕ್ಕೆ ಕಳಿಸಿರಿ. ಅದಕ್ಕೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಸ್ಮಾರ್ಟ್ ಸ್ಕೂಲ್ಗಳನ್ನು ಮಾಡಕತ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರ್ತೈತೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ನಾನು ಅದನ್ನೇ ಹೇಳತ್ತೀನಿ. ಅದಕ್ಕೆ ಬಂದಿದ್ದು ನಾನು ನಿಮ್ಗೆ ತಿಳಿಸಕ. ಗೊತ್ತಾಕೈತಿ, ಎಲ್ಲರಿಗೂ ಗೊತ್ತಾಕೈತಿ. ಈಗ ಸರ್ಕಾರದಿಂದ ರೊಕ್ಕ ಏನ್ ಬರ್ತೈತಿ ಅದು ಬೇರೆ. ನೀವು ಫಂಡು ಈಗ ಮಾಧ್ಯಮ ಸರ್ಕಾರ ದುಡ್ಡು ಯಾರಿಗೂ ಎಲ್ಲಿ ಹೊಂಟೈತಿ. ನಮ್ ಗ್ಯಾರಂಟಿ ಸರ್ಕಾರದಾಗ ಏನೇನದಾವ ಎಲ್ಲ ಹೆಣ್ಮಕ್ಳಿಗೆ ಅದಾವ. ಓಡಾಡಿಸ್ಬೇಕಾಗ್ತಿತ್ತು. ಎಲ್ಲಾರು ಟ್ಯಾಂಕರ್ ಹಾಕೋರು, ಎಲ್ಲಾರು ಟ್ಯಾಂಕರ್ ಓಡಾಡ್ತಿತ್ತು ಒಬ್ಬರಿಗೊಬ್ರು. ಈಗ ನೆಮ್ಮದಿಯಿಂದ ಕುಂತೀರಿ, ಯಾರು ಕೊಡ ತಗೊಂಡು ಅಡ್ಡಾಡಂಗಿಲ್ಲ. ಈಗ ಯಾವ ಊರಾಗ ಸೈಕಲ್ ಕೊಡ ಹಾಕೊಂಡು ಗಣಮಕ್ಳು ಹೋಗಂಗಿಲ್ಲ, ನೀವು ಯಾರು ಹೆಣ್ಮಕ್ಳು ಹೋಗಂಗಿಲ್ಲ. ಈಗ ನೀರ್ ತುಂಬ್ಕೋತೀರಿ, ಬೆಳಿ ಬೆಳೆಯಾಕತ್ತ. ನಾನು ನೋಡ್ಕೊಂತ ಬಂದ್ರಿ, ಇಲ್ಲಿ ಬೇವಿನ ಗಿಡ ಇದು ಎಲ್ಲಾ ದೊಡ್ಡ ಹೋಗ್ಯಾವ. ಗಿಡಗಳು ಸಾಕಷ್ಟು ಗಿಡಗಳು ಬೆಳೆದವ. ತಕ್ಕ ಅವ್ರು ತುಂಬ್ತಾರ, ನಿಮ್ಮ ಬಾಯಿಗೆ ಬರ್ಬೇಕು, ನನ್ನ ಬಾಯಿಗೆ ಬರಬಾರ್ದು. ನಿಮಗೆಲ್ಲರಿಗೂ ಸಂತೋಷ ಐತಿ ಅವ್ರು ಕೆಲಸ ಮಾಡ್ಯಾರ ಅಂತ.